ತಾರೀಕು ಪ್ರದರ್ಶನಗೊಳ್ತಾ ಇದೆ. ಮಾಲಪ್ ಮೈಸೂರು ಅಲ್ಲಿ 8ನೇ ತಾರೀಕು ಎಷ್ಟು ಗಂಟೆಗೆ? 10 ಗಂಟೆ 15 ನಿಮಿಷಕ್ಕೆ 10 ಗಂಟೆಗೆ ಪ್ರದರ್ಶನ ಮಾಡ್ತಾ ಇದ್ದಾರೆ ಸರ್ಕಾರದಿಂದ. ಬಿಡುಗಡೆ ಮಾಡಿ ಇತ್ತು ಅವ್ರ ಜೀವನ ಹೆಂಗಿತ್ತು, ಅವ್ರಿಗೆ ಈ ಒಂದು ಉದ್ದಿಮೆಗೆ ಬರೋದಕ್ಕೆ ಈ ತರ ಕಾಯಕ ಮಾಡಕ್ಕೆ ಅವ್ರಿಗೆ ಏನು ನಿಜವಾದ ಹೆಚ್ಚಿಲ್ಲ. ಅವ್ರ ಮನಸ್ಥಿತಿ ಏನು ಒಂದು ಇದಕ್ಕೋಸ್ಕರ ಬಂದಾಗ ಅವಾಗ ಹೇಳ್ತಾರೆ, ಜೀವನ ಪೂರ್ತಿ ನನ್ನ ಮಗುವಿಂದ ಬರೀ ನೋವುಗಳಲ್ಲೇ ನಾನು ಬದುಕಿದೆ. ಅವಾಗ ಗೊತ್ತಾಯ್ತು ಸೊ ಈ ಸಮಾಜದಲ್ಲಿ ನೋವುಗಿದ್ದು ಮೀರಿ ನಾನು ಇದ್ದೀನಿ ಅಂತ. ಆ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ನಿಜವಾದ ಒಂದು ಕಥಾ ಸಾರಾಂಶವುಳ್ಳ ಸಿನಿಮಾನೇ ಬೇಲಿವು. ಇದ್ರಲ್ಲಿ ನಿಮ್ಗೆ ಯಾವುದು ಡ್ಯಾನ್ಸ್ ಇರಲ್ಲ, ಇನ್ನೊಂದಿರಲ್ಲ. ಈ ಕಾಸು ಕೊಟ್ಟು ನೋಡೋಕ್ಕಾಗಲ್ಲ, ಅಂದ್ರೆ ಕಥಾ ಸಾರಾಂಶ ಆ ಥರ ಇದೆ. ಇಲ್ಲಿ ನಮ್ಮ ಹತ್ತಿರದ ರಾಮನಗರದಲ್ಲಿ ಒಂದು ಆಶಾ ಅನ್ನೋ ಹೆಣ್ಣುಮಗು ತನ್ನ ಜೀವನದಲ್ಲಿ ಬಂದಂತೆ ಎಲ್ಲ ಏನು ಒಂದು ಮನುಷ್ಯ ಸತ್ತೋಗ್ತಾನೋ, ಮನುಷ್ಯ ಜನ್ಮ ತಾಳ್ತಾನೆ. ಅವನು ಜನ್ಮ ತಾಳ್ತಾ ಇದ್ದಾಗ ಅವನಿಗೆ ತಾಯಿ ಬಂಧು ಬಳಗ ಅದು ಜೊತೆ ಆಗುತ್ತೆ. ಆದ್ರೆ ಸತ್ತಾಗ ಜೊತೆ ಬೇಕು. ಕೆಲವ್ರಿಗೆ ಬಂಧು ಬಳಗ ಇರುತ್ತೆ, ಇಲ್ಲ ಕೆಲವ್ರಿಗೆ ಬೇರೆ ಯಾರು ಮಿತ್ರರು ಇರ್ತಾರೆ. ಬಟ್ ಕೆಲವು ಟೈಮಲ್ಲಿ ಯಾರ ಜೊತೆ ಸತ್ತೋಗಿರೋ ಮನುಷ್ಯನಿಗೆ ಯಾರ ಜೊತೆ, ಆ ಜೊತೆಗೆ ಒಂದು ಶಕ್ತಿ ಇದೆ. ಸೊ ಅದು ಒಂಥರ ಸೋಷಿಯಲ್ ಮೀಡಿಯಲ್ಲಿ ಮಾಡ್ತಾರಲ್ಲ, ಸೋಷಿಯಲ್ ವರ್ಕ್ ಮಾಡ್ತಾರಲ್ಲ, ಆ ಸೋಷಿಯಲ್ ವರ್ಕ್ ಮಾಡೋ ಥರ ಒಂದು ವಿಭಿನ್ನವಾದ ರೀತಿಯಲ್ಲಿ ಈ ಹೆಣ್ಣುಮಗು ಎಲ್ಲಿ ಕೊಳ್ತೋಗಿರಲಿ, 1 ವಾರ ಆಗಿರಲಿ, 1 ತಿಂಗಳಾಗಿರಲಿ, ಆ ಹೆಣನ ತಗೊಂಡು ಅದು ಪೋಸ್ಟ್ ಮಾರ್ಟಮ್ ಮಾಡಿ ತನ್ನ ವ್ಯಾನಲ್ಲಿ ತಾನೇ ಹಾಕ್ಕೊಂಡು ಅದನ್ನು ತಗೊಂಡೋಗಿ ದಫನ್ ಮಾಡಿ ಅದಕ್ಕೆ ಬೇಕಾಗಿರೋ ಎಲ್ಲ ಪುಣ್ಯ ಕಾರ್ಯಗಳನ್ನು ಮಾಡುವ ಒಂದು ನಿಜವಾದ ಈ ಕಾಯಕ ಈ ಹೆಣ್ಮಗು ಮಾಡ್ತಾ ಇದೆ. ಅಂದರೆ ಯಾರೋ ಬೆಚ್ಚಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಅಂತಲ್ಲ, ಜೀವನದಲ್ಲಿ ಏನಾದ್ರು ಒಂದು ಮಾಡಬೇಕು. ನನ್ನ ಜೀವನನೇ ನನ್ನ ಕಷ್ಟ ಅನ್ಕೊಂಡ್ರೆ ಹೆಂಗೆ? ನಾನಿದ್ದೀನಲ್ಲ, ನಾನು ಬದುಕಿದ್ದೀನಿ, ನನಗಿರೋ ಶಕ್ತಿ, ನನ್ನಲ್ಲಿರೋ ಒಂದು ಆಸೆ ಆಕಾಂಕ್ಷೆ, ಮತ್ತು ನಾನು ಏನಾದ್ರು ಮಾಡಬೇಕಲ್ಲ ಅಂತ ಒಂದು ಸದುದ್ದೇಶದಿಂದ ಆ ಒಂದು ಹೆಣ್ಣುಮಗು ತನ್ನ ಒಂದು ಕಾಯಕನ ಏನೊಬ್ಬ ಮನುಷ್ಯ ತಾನು ಹುಡ್ತಾನೆ, ಸತ್ತೋದಾಗ ಅವನು ಯಾರು ಇಲ್ದಿರೋ ಹೆಣ್ಣುಗಳಿಗೆ ನಾನು ಯಾಕೆ ಆ್ಯಕ್ಚುಲಿ ಅದು ಆ ಕೆಲಸಗಳು ಮಾಡಬಾರ್ದು ಅಂತ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡ್ತಕ್ಕಂಥ ಕಥಾ ಸಾರಾಂಶನೇ ಬೇಲಿವು. ಅದಕ್ಕೆ ನಾವು ಬೇಲಿವು ಅಂತ ಹೆಸರಿಟ್ರಂದ್ರೆ ಮನುಷ್ಯನಿಗೆ ಆ ಮುಳ್ಳಲ್ಲೂ ಒಳ್ಳೆ ಮನಸ್ಸಿರೋ ಜನ ಇದ್ದಾರೆ. ಬರೀ ಕಟುಕತನನೇ ಇದೆ, ಬರೀ ಒಳ್ಳೆತನನೇ ಇದೆ ಅಂತಲ್ಲ. ಅದಲ್ಲದೆ ಸಮಾಜದಲ್ಲಿ ಕೆಲವು ಕೆಲಸಗಳಿಗೆ ಜನನೇ ಮಾಡೋಕ್ಕಾಗಲ್ಲ ಅನ್ನೋ ಜಾಗದಲ್ಲೂ ಎಲ್ಲೋ ದೇವರ ಒಂದು ಶಕ್ತಿ ಪವಾಡ ಅದರಲ್ಲಿ ಒಬ್ರು ಕೊಡತ್ತೆ ಅನ್ನೋದು ಸಾರಾಂಶಕ್ಕೆ ತಕ್ಕಂತೆ ಇರುವಂಥ ಒಂದು ಹೆಣ್ಣುಮಗು ಇದು. ಅದಕ್ಕೆ